ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. 3 ದಿನ ಆಯಿತು ಚೆನ್ನೈಗೆ ಸಿಗಾಕೊಂಡು. ಚೆನ್ನೈಯಲ್ಲಿ 3 ದಿನ ವೆಯ್ಟ್ ಮಾಡಿದೆ. ಇವತ್ತು ಲೋಡ್ ಸಿಕ್ಕಿದೆ. ಲೋಡ್ ಮಾಡೋ ವಿಡಿಯೋ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹಂಗಾಗಿ ಲೋಡಿನ ವಿಡಿಯೋ ಮಾಡೋಕ್ಕೆ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಎಲ್ಲಿದ್ದೀವಿ ಅಂದರೆ ಆಲ್ರೆಡಿ ಬಿಟ್ಟು ಒಂದು 10-15 ಕಿಲೋಮೀಟ್ರ್ ಬಂದಿದ್ದೀವಿ. ಆನ್ ದಿ ವೇ ಇದ್ದೀವಿ. ಊರ ಹೆಸರು ಏನು ಇಲ್ಲ ಇದೆ ಇವೆ ಒಟ್ಟು 358 ಕಿಲೋಮೀಟ್ರ್ ಇದೆ ಬೆಂಗಳೂರು. ಮತ್ತು ಏನು ಲೋಡ್ ಆಗಿದೆಯಪ್ಪ ಅಂದರೆ ಪೈಪ್ ಲೋಡ್ ಆಗಿದೆ. ಲೋಡಿಂಗ್ ಟೈಮ್ ಬಂದು 4:15 ಆಗಿದ್ದು. ಆ್ಯಕ್ಚುಲಿ ಲೋಡ್ ಸಿಗ್ತಿರಲಿಲ್ಲ, ತುಂಬ ಮಳೆ. ಬರೀ ಕಂಟೈನರ್ ಗಾಡಿಗಳ್ನ ಕೇಳ್ತಾಯಿದ್ರು. ನಮ್ಮ ಗಾಡಿಗಳ್ನ ಕೇಳೋರೇ ದಿಕ್ಕಿರಲಿಲ್ಲ. ಅದಕ್ಕೆ ನಾವೊಂದು 8-9 ಜನ ಇದ್ದು ಡ್ರೈವರು ಖಾಲಿ ಹೋಗ್ಬಿಡೋಣ ಅಂತ ಐಡಿಯಾ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು 2 ಗಂಟೆ ಆಗಿತ್ತು. ಎಲ್ಲರೂ ಗಾಡಿ ತೆಗೆದ್ವಿ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಈ ಥರ ಬೆಂಗಳೂರಿಗೆ ಬಾಡಿಗೆ ಇದೆ ಹೋಗ್ರಿ ಅಂತ. 3 ಗಾಡಿ ಹೋಗಿದ್ದು. 3 ಗಾಡಿ ನಂದೊಂದು ಗಾಡಿ ಲೋಡ್ ಆಯಿತು. 2 ಗಾಡಿ ಏನೋ ರಿಜೆಕ್ಟ್ ಆಗಿ ಬೇಡ ಅಂದರು. ಏನೋ ಬಿಲ್ಲಿಂಗ್ದೇನೋ ಪ್ರಾಬ್ಲಮ್ ಅಂತೆ. ನಾಳೆ ಇದೆ ಅಂದರು. ಅವ್ರು ನಾಳೆ ತನಕ ಕಾಯೋಕ್ಕಾಗಲ್ಲ ಅಂತ ನನ್ನ ಜೊತೆನೇ ಖಾಲಿ ಬರ್ತಾವ್ರೆ. ಮಾಡೋದಿದ್ದು ಮಳೆ ಹಿಡ್ಕೊಂಬಿಟ್ರೆ ಭಯಂಕರ ಪ್ರಾಬ್ಲಮ್ಮು, ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ. ಮತ್ತು ಓಪನ್ ಡೋರ್ ಬೇರೆ ಇದೆ. ನೈಟೇ ಹೊಡಿಬೇಕು. ಬೆಳಗ್ಗೆ ಬೆಂಗಳೂರಲ್ಲಿ ಸಿಗಾಕೊಂಡ್ರೆ ಫೈನ್ ಹಾಕ್ತಾರೆ. ಅದಕ್ಕೆ ನೈಟೇ ರೀಚ್ ಮಾಡಬೇಕು. ಅಂದರೆ ಐಟಮ್ ಏನು ಆಚೆ ಬಂದಿಲ್ಲ, ಅದಕ್ಕೆ ಡೋರ್ ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಆಫ್ ಡೋರ್ ಮಾಡ್ಕೊಂಡು ಬಂದಿದ್ದೀನಿ. ವಿಧಿ ಇರಲಿಲ್ಲ. ಈ ಟ್ರಿಪ್ಪು ಬರೀ 5,000 ಆಗೋರು ಖಾಲಿ ಬರ್ತಾಯಿದ್ವಲ್ಲ, ಡೀಸೆಲ್ ಕಾರ್ ಆಗಲಿ ಅಂದ್ಬಿಟ್ಟು 5,000ಕ್ಕೆ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಮಾಡ್ತೀರಾ, 4-5 ದಿನ ಆಯಿತು, ಲೋಡಿಂಗೇ ಸಿಗ್ತಾ ಇಲ್ಲ. ಆಚೆಯಿಂದ ಗಾಡಿಗಳು ಬರ್ತಾ ಇದ್ದಾವೆ ಹೊರತು ಈ ಕಡೆಯಿಂದ ವಾಪಸ್ ಯಾವುದೋ ಗಾಡಿ ಹೋಗ್ತಾ ಇಲ್ಲ. ಕಂಟೈನರ್ಗಳು ಮಾತ್ರ ಡಿಮ್ಯಾಂಡು. ಆಮೇಲೆ ಸಿಕ್ಕಾಬಟ್ಟೆ ಗಾಳಿ, ಮಳೆ ಈ ಕಡೆ. ಹಾಗಾಗ್ಬಿಟ್ಟು ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಬಂದೆ. ಈ ಕಡೆ ವಾತಾವರಣ ಅಷ್ಟೇ ಸರಿ ಇಲ್ಲ. ಈ ಕಡೆ ಜಾಸ್ತಿ ಚಂಡಮಾರುತ ಜಾಸ್ತಿ ಅಂತೆ. ಹಾಗಾಗಿ ಎಷ್ಟೋ ಸಿಗಲಿ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ಹಾಕ್ಕೊಂಡು. ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೈಟಾಗಿ ಚೆನ್ನಾಗಿದೆ ಅಂದ್ಕೊತೀನಿ. ಮೊಬೈಲಲ್ಲಿ ಮಾಡ್ತಾ ಇರೋದು, ಬೇರೆ ಮೊಬೈಲ್ ತೊಗೋಬೇಕು. ಈ ಮೊಬೈಲ್ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ. ಸದ್ಯಕ್ಕೆ ಇದರಲ್ಲೇ ವಿಡಿಯೋ ಮಾಡಿ ಅಂತ ಯಾವ್ದಾರ ಬೇರೆ ಮೊಬೈಲ್ ತೊಗೊತೀನಿ. ಈಗ ಸದ್ಯಕ್ಕೆ ಆಗಲ್ಲ, ನೆಕ್ಸ್ಟ್ ತಿಂಗಳು ತೊಗೊತೀನಿ. ಸದ್ಯಕ್ಕೆ ಇದರಲ್ಲೇ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೈಲಾದಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ನನ್ನ ಗಾಡಿ ಡಬಲ್ ಡ್ರೈವರ್ ಇಲ್ಲ, ಒಬ್ಬನೇ ಡ್ರೈವರು. ನೈಟ್ ಆ್ಯಂಡ್ ಡೇ ಹೊಡಿಬೇಕು ಅಂದರೆ ಒಬ್ಬನೇ ಹೊಡಿತಾ ಇದ್ದೀನಿ. ನಮ್ಮ ಹುಡುಗರಿಗೆ ಕರ್ಕೋಬೋದು. ಫಸ್ಟು ನಾನೊಂದು ತಿಂಗಳು ಮಾಡಿಬಿಟ್ಟು ಯಾವ ಥರ ಏನು ಅಂತೆಲ್ಲ ತಿಳ್ಕೊಂಡು ಆಮೇಲೆ ಇನ್ನೊಬ್ಬ ಡ್ರೈವರ್ನ ಕರ್ಕೊತೀನಿ. ನಮ್ಮ ಫ್ರೆಂಡ್ಸ್ಗಳೇ ಇದ್ದಾರೆ. ಸದ್ಯಕ್ಕೆ ಬೇಡ ಅಂತ. ಯಾಕೆಂದರೆ ಲೋಡಿಂಗ್ದು ಅನ್ಲೋಡಿಂಗ್ದೆಲ್ಲ ಸ್ವಲ್ಪ ಅಷ್ಟು ಗೊತ್ತಿಲ್ಲ ನನಗೆ. ಟ್ರಾನ್ಸ್ಪೋರ್ಟ್ ಆಫೀಸು ಎಲ್ಲ 1 ತಿಂಗಳು ತಿರುಗಿ ಎಷ್ಟು ಮಿಕ್ಕುತ್ತೆ ಏನು ಸ್ಟೋರ್ ಕೊಟ್ಟು ಎಲ್ಲ ಗೊತ್ತಾಗುತ್ತೆ. ಅದಾದ್ಮೇಲೆ ಬೇಕಾದ್ರೆ ಡ್ರೈವರ್ಗಳ್ನ ಕರ್ಕೊಂಡು ಹೊಡಿಬೋದು. ಹಾಗಾಗಿ ಒಬ್ಬನೇ ಮಾಡ್ತಾಯಿದ್ದೀನಿ. ಅಷ್ಟೊಂದು ಲಾಂಗು ತೀರ ಏನು ಸಿಗ್ತಾ ಇಲ್ಲ. ಎಲ್ಲ 600 ಕಿಲೋಮೀಟ್ರು, 700 ಕಿಲೋಮೀಟ್ರು. ಮೊನ್ನೆ ಮಹಾರಾಷ್ಟ್ರದಿಂದ ಬಂದಿದ್ದು 1250 ಕಿಲೋಮೀಟ್ರು ಒಬ್ಬನೇ ಹೊಡೆದಿದ್ದೀನಿ. ನೈಟ್ 8 ಗಂಟೆಯಿಂದ ಬೆಳಗ್ಗೆಲ್ಲ ಸಂಜೆ 4-5 ಗಂಟೆ ಬೆಂಗಳೂರು ರೀಚ್ ಆದವು.
ಚೆನ್ನೈಗಿದೆ ಡೈರೆಕ್ಟು. ಚೆನ್ನೈಗೆ ಬೆಳಗಿನ ಜಾವ 2:15 ನಾವು ರೀಚ್ ಆಗಿದ್ದೀವಿ. ಇದು ರೋಡ್ ಬೇರೆ ಚೆನ್ನಾಗಿಲ್ಲ, ಅಲ್ಲಲ್ಲಿ ಕಿತ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಮಳೆ, ಗುಂಡಿ ಒಳಗೆಲ್ಲ ಮಳೆ ತುಂಬ್ಕೊಂಡ್ಬಿಟ್ಟಿದ್ದಲ್ಲ, ನೀರು ಗೊತ್ತಾಗ್ತಾ ಇಲ್ಲ. ಹುಷಾರಾಗಿ ಹೋಗ್ಬೇಕು, ಇಲ್ಲ ಟೈರ್ಗಳು ಹೊಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಇದು ಗುಂಡಿ ಆಗಿರುತ್ತಲ್ಲ, ಕಲ್ಲು ತುಂಬ ಶಾರ್ಪ್ ಆಗಿರುತ್ತೆ. ಆ ಗುಂಡಿ ಇಳಿಸಿದ ತಕ್ಷಣ ಜೋರಾಗಿ ಹೊಡೆಯುತ್ತಲ್ಲ ಕಲ್ಲು ಟೈರಿಗೆ, ಒಂದೇ ಸತಿ ಓಪನ್ ಆಗ್ಬಿಡುತ್ತೆ ಟೈರು. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಈ ಥರ ಮಳೆ ಆದರೆ ಡ್ಯೂಟಿ ಮಾಡೋದು ತುಂಬ ಕಷ್ಟ. ಗಾಡಿ ಓಡ್ಸೋಕ್ಕೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಈ ಲೋಡಿಂಗು ಅನ್ಲೋಡ್ದೆ ತುಂಬ ಪ್ರಾಬ್ಲಮ್ಮು. ಈಗ ನಾನು ಪೈಪ್ ತೊಗೊಂಬಂದೆ, ಟಾರ್ಪಲ್ ಏನು ಹಾಕಿಲ್ಲ. ಬೇರೆ ಐಟಮ್ ಇದ್ದರೆ ಲೋಡ್ ಆಗ್ತಿರ್ಲಿಲ್ಲ ಇವತ್ತು. ಆಲ್ಮೋಸ್ಟು ಇನ್ನೊಂದು ವಾರ ಲೋಡ್ ಆಗಲ್ಲ ಈ ಕಡೆ. ಈ ಸೈಕ್ಲೋನ್ ಹಿಡಿದ್ಬಿಟ್ಟು ಈ ಕಡೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ನಿನ್ನೆ 18 ಗಾಡಿ ಬಂದವೆ ಕರ್ನಾಟಕ ಸ್ಟೇಟ್ ಗಾಡಿಗಳು. ಒಂದು ಗಾಡಿಗೂ ಲೋಡಿಲ್ಲ, ಎಲ್ಲ ಖಾಲಿ ಬರ್ತಾ ಇದ್ದಾರೆ. ಅವರು ವೇಟ್ ಮಾಡೋರು 3 ದಿನ 4 ದಿನ. ಊಟದ್ದು ತುಂಬ ಖರ್ಚುಗಳು ಬರುತ್ತಲ್ಲ. ಊಟ ನೀನು ಅನ್ನ ಸಾಂಬಾರು ತೊಗೊಂಡ್ರು 80 ರೂಪಾಯಿ, ಎಗ್ ರೈಸ್ ತೊಗೊಂಡ್ರು 80 ರೂಪಾಯಿ, ಬಿರಿಯಾನಿ ತೊಗೊಂಡ್ರೆ 100 ರೂಪಾಯಿ. 4-5 ದಿನಕ್ಕೆ ಅಲ್ಲೇ ಆಗೋಯ್ತು. ಮೂಟೆ ಒಂದೊಂದು ದಿನಕ್ಕೆ ಮೂಟ 1000 ರೂಪಾಯಿ ಹತ್ರ ಅಲ್ಲೇ ಆಗೋಗುತ್ತೆ. ಅದೇ 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಖಾಲಿ ಹೋಗ್ಬಿಡೋಣ ಅಂತ ಬರ್ತಾವ್ರೆ. ನಾನು ಅದೇ ಐಡಿಯಾ ಮಾಡಿದ್ದು, ಹೆಂಗೋ ನನ್ನ ಅದೃಷ್ಟಕ್ಕೆ ಬಾಡಿಗೆ ಸಿಕ್ತು. ಅವ್ನು ಇನ್ನೂ ಅಡ್ವಾನ್ಸ್ ಹಾಕಿಲ್ಲ. ನಾನು ನನ್ನ ದುಡ್ಡಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಹಾಕ್ತಾರಂತೆ ನೈಟು ಒಂದು 9 ಗಂಟೆ 10 ಗಂಟೆಗೆ ಹಾಕ್ತೀನಿ ಅಂದವ್ರೆ. ಅಷ್ಟೊತ್ತಕ ಸುಮ್ಮನೆ ಯಾಕಲ್ಲಿ ವೆಯ್ಟ್ ಮಾಡೋದು ಅಂದ್ಬಿಟ್ಟು ನಾನೇ ಡೀಸೆಲ್ ಹಾಕ್ಸ್ಕೊಂಬಂದೆ. ಒಂದು 4:30-5 ಗಂಟೆ ಬಿಟ್ಟಿದ್ದು. ಹತ್ತತ್ರ ಒಂದು 50 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಸಿಕ್ಕಾಬಟ್ಟೆ ಗುಂಡಿಗಳು. ನಂದು ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಅವತ್ತು ಅರ್ಜೆಂಟಾಗಿ ಲೋಡ್ ಮಾಡಿಸಿ ಬಂದುಬಿಟ್ನಲ್ಲ ಬೆಂಗಳೂರಿಂದ. ಬೆಡ್ಶೀಟು ಸ್ವೆಟ್ರು ಏನೂ ತಗೊಂಡಿಲ್ಲ. 15 ದಿನದಿಂದ ಹಂಗೆ ನಿದ್ದೆ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಸೊಳ್ಳೆಗಳು ಕಡಿದ್ಬಿಟ್ಟಿದ್ದಾವೆ ಕೈಗೆಲ್ಲ. ಚಳಿಯಲ್ಲಿ ಮನಿಕೊಳಕ್ಕಾಗಿಲ್ಲ. ನರ್ಕ ನೋಡಿಬಿಟ್ಟಿದ್ದೀನಿ ನಾನಂತೂ. ಫಸ್ಟಿಗೆ ಬೆಂಗಳೂರಿಗೆ ಹೋದ್ಮೇಲೆ ಅನ್ಲೋಡ್ ಆಗಿ ರೂಮಿಗೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ಫಸ್ಟು ಏನೇನು ಬೇಕು ಎಲ್ಲ ತೆಗೆದು ಗಾಡಿ ಒಳಗಡೆ ಇಟ್ಬಿಡ್ತೀನಿ. ಮತ್ತು ಯಾವ್ದಾರ ಎಮರ್ಜೆನ್ಸಿ ಲೋಡ್ ಬಂತು ಅಂದರೆ ಮರ್ತು ಹೋಗ್ಬಿಡ್ತೀನಿ. ಅದಕ್ಕೆ ಫಸ್ಟೇ ಎತ್ತಿ ಗಾಡೀಲಿ ಹಾಕ್ಬಿಟ್ರೆ ಗಾಡೀಲಿ ಆರಾಮಾಗಿ ಇರುತ್ತೆ. ಇಲ್ಲ ಅಂದರೆ ನೋಡ್ಗುರು, ಈಗ ಸಿಕ್ಕಾಬಟ್ಟೆ ಚಳಿ. ಇದು ತಿಂಗಳೆಲ್ಲ ಫುಲ್ ಚಳಿನೇ, ಹೋದ ತಿಂಗಳೂ ಚಳಿನೇ. ಗಾಡಿ ಒಳಗೆ ಮನೆ ಕಾಣೋಕ್ಕಾಗಲ್ಲ. ನಿದ್ದೆಗೆ ಇಟ್ಕೊಂಡು ಗಾಡಿನೂ ಓಡ್ಸೋಕ್ಕಾಗಲ್ಲ, ಅದು ಸೇಫ್ಟಿನೂ ಅಲ್ಲ. ಊರಿಗೆ ಬೇರೆ ಹೋಗ್ಬೇಕು ಗುರು, ನೋಡೋಣ. 2 ಟ್ರಿಪ್ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತಿದ್ದೀನಿ. ನಮ್ಮ ಊರಿನ ಗಣಪತಿ ಬಿಡ್ತಾರೆ 8ನೇ ತಾರೀಕು. ಟಿಪ್ಟೂರ್ ಗಣಪತಿ ಬಿಡೋದು. ಇವತ್ತಲ್ಲೇ 1ನೇ ತಾರೀಕು. ಇವತ್ತಲ್ಲೇ ಹಸಿಗೆರೆದು ಬಿಡ್ತಾ ಇದ್ದಾರೆ. ನಿನ್ನೆ 2 ದಿನ ಆಯ್ತು ಎತ್ತಿ ಆಗ ಗಣಪತಿನೂ. ಹಸಿಗೆರೆಗೆ ಹೋಗ್ಬೋದಿತ್ತು, ಏನು ಮಾಡ್ತೀರಿ, ಇಲ್ಲಿ ಬಂದು ತಗ್ಲಾಕೊಂಬಿಟ್ಟೆ.
ಅದಕ್ಕೇ ನಮ್ಮೂರು ಗಣಪತಿ ಮಿಸ್ ಮಾಡೋಂಗಿಲ್ಲ, ಹೋಗಲೇಬೇಕು ಊರವ್ರು ನಾವು. ಮತ್ತೆ ಎಲ್ಲರ ಲಾಕಿಗೆ ಹಾಕ್ಬಿಟ್ರೆ ಕಷ್ಟ ಅಂತ ಬೆಂಗಳೂರಿಗೆ ಹೋಗಿ ಯೋಚನೆ ಮಾಡೋದು. ಈಗ ನಾಳೆ ಹೋಗಿ ಅನ್ಲೋಡ್ ಆಗಿ 2 ದಿನ ರೆಸ್ಟ್ ತೊಗೊಂಡು ಡ್ಯೂಟಿಗೆ ಹೋಗಬೇಕು. ಒಂದು ಟ್ರಿಪ್ ಹೋಗಿ ರಿಟರ್ನ್ ಬರೋಕ್ಕಾಗುತ್ತೋ ಇಲ್ಲೋ ನೋಡಬೇಕು. ಇಲ್ಲ ಅಂದರೆ ಒಂದು ಕೆಲಸ ಮಾಡಬೇಕು, ಸೀದಾ ಊರ ಕಡೆನೇ ಬಾಡಿಗೆ ಹೊಡಿಕೊಂಬಿಡ್ಬೇಕು. ಊರಲ್ಲಿ ಹೋಗಿ 1-2 ದಿನ ಇದ್ದು ಇದೆಲ್ಲ ಜಾತ್ರೆ ಗೀತ್ರೆ ಮುಗಿಸ್ಕೊಂಡು ಇಲ್ಲಿಂದ ಕಂಟಿನ್ಯೂಸ್ ಹೊಡಿಬೇಕು ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ. ಫಸ್ಟು ಇದನ್ನು ಅನ್ಲೋಡ್ ಮಾಡಿಬಿಟ್ರೆ ಒಂದೊಂದು ಏನಾನ ಮಾಡ್ಬೋದು. ಆಮೇಲೆ ಗಾಡಿ ಬೇರೆ ಸರ್ವಿಸ್ ಬಂದಿದೆ ಗುರು. 7,800 ಕಿಲೋಮೀಟ್ರ್ ಓಡಿದೆ. 10,000ಕ್ಕೆ ಸರ್ವಿಸ್ ಬಿಡಬೇಕು. ನಾನು ಈ ಕಡೆಯಿಂದ ಹೋದರೆ 8,200 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ನಾನು ಆ ಕಡೆ 2,000 ಕಿಲೋಮೀಟ್ರು ಹೆಚ್ಚು ಕಮ್ಮಿ ಮಾಡಿಸ್ಬಿಡ್ತೀನಿ. ಯಾಕಂದರೆ ಎಲ್ಲ ಲಾಂಗ್ ಹೋಗ್ಬಿಟ್ರೆ ಜಾಸ್ತಿ ಓಡಿಬಿಡುತ್ತೆ. ಯಾವತ್ತಿದ್ರೂ ಅವ್ರು ಹೇಳೋದಕ್ಕಿಂತ ಒಂದು 500 ಕಿಲೋಮೀಟ್ರು ಕಡಿಮೆಗೆ ಓಡಿಸ್ಬೇಕು. ಒಂದು 9,000ಕ್ಕೆ ಸರ್ವಿಸ್ ಮಾಡಿಸ್ಬೇಕು. ಅದು ಹಂಗೆ ಬಿಡ್ತಾ ಹೋದರೆ ಬ್ಲಾಕ್ ಆಗ್ತಾ ಇರುತ್ತಲ್ಲ, ಅದು ಆಯಲ್ ಬಿಚ್ಚಬೇಕಾದ್ರೆ ಫುಲ್ಲು ಆಯಲ್ ಬರಲ್ಲ. ಬ್ಲಾಕ್ ಇರೋದೆಲ್ಲ ಅಲ್ಲಲ್ಲೇ ಎಂಟ್ಕೊಂಡ್ಬಿಡುತ್ತೆ. ಮತ್ತೆ ಹೊಸ ಆಯಲ್ ಹಾಕಿದ್ರೂ ಹಾಕಿ ಬೇಕಾದ್ರೆ ಹಂಗೆ ಆ ಟೈಮಲ್ಲೇ ಬಿಚ್ಚಿದ್ರು ಮತ್ತೆ ಹೊಸ ಆಯಲ್ ಕಪ್ಪಾಗಿರುತ್ತೆ. ಯಾಕಂದರೆ ಒಳಗಡೆ ಎಲ್ಲ ಕಪ್ಪಿಗೆ ಆಯಲ್ ಹಂಗೆ ಇರುತ್ತಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರು ಹೇಳೋಕ್ಕಿಂತ ಒಂದು 500 ಕಿಲೋಮೀಟ್ರ್ 1,000 ಕಿಲೋಮೀಟ್ರು ಮುಂಚೆನೇ ಆಯಿಲ್ ಸರ್ವಿಸ್ ಮಾಡಿಸ್ತೀವಿ. ಅದು ಜಾಸ್ತಿ ಕಪ್ಪಾಗಿರಲ್ಲ. ಅವಾಗೇನಾಗುತ್ತೆ, ಬೇರೆ ಆಯಿಲ್ ಹಾಕಿದ್ರೂ ಕಪ್ಪಾಗಲ್ಲ. ಇಂಜಿನ್ನು ಚೆನ್ನಾಗಿ ಬಾಳಿಕೆ ಬರುತ್ತೆ, ಮೈಲೇಜು ಚೆನ್ನಾಗಿರುತ್ತೆ ಅಂತ. ಈಗ ಲಾಂಗಲ್ಲಿ ಏನಾಗುತ್ತೆ ಗೊತ್ತಾ, ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದೇ ಸತಿ 1,000-2,000 ಕಿಲೋಮೀಟ್ರ್ ಸಿಕ್ಕುತ್ತೆ, ಹೋಗಲೇಬೇಕು. ಟೈಮಿಂಗ್ಸ್ ಲೋಡ್ ಇದ್ದರೆ ಹೋಗಲೇಬೇಕಾಗುತ್ತೆ. ಗಾಡಿ ಲೋಡ್ ಮಾಡ್ಕೊಂಡು ಸರ್ವಿಸಿಗೆ ಬಿಡೋಕ್ಕಂತೂ ಆಗಲ್ಲ. ಹೋಗಿ ಏನಾಗುತ್ತೆ, ಏನೂ ಆಗಲ್ಲ ಅಂತ 1,000-2,000 ಕಿಲೋಮೀಟ್ರ್ ಓಡಿಸೋದು ಸರಿಯಾಗಲ್ಲ ಅಂತ. ಸಿಕ್ಕಾಬಟ್ಟೆ ಮಳೆ ಗುರು, ಏನೂ ಕಾಣ್ತಾ ಇಲ್ಲ. ಅದರಲ್ಲೂ ಬೇರೆ ಸಿಕ್ಕಾಬಟ್ಟೆ ಗಾಳಿ. ಒಂದೇ ಕೈಯಲ್ಲಿ ಓಡಿಸ್ಬೇಕು. ಕೆಲಸ ಮಾಡ್ತೀನಿ ಈಗ, ಡೈರೆಕ್ಟ್ ನಿಮಗೆ ಅನ್ಲೋಡಿಂಗ್ ಜಾಗದಲ್ಲೇ ಸಿಗ್ತೀನಿ ಗುರು. ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದೆ, ಹಂಗಾಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಡೈರೆಕ್ಟ್ ನಿಮಗೆ ಬೆಂಗಳೂರಿಗೆ ಹೋಗಿದ ತಕ್ಷಣ ಹೊಸೂರು ಬಾರ್ಡ್ರು ತಲುಪಿದ ತಕ್ಷಣ ಮತ್ತೆ ಸಿಗ್ತೀನಿ. ಹೊಸೂರು ಟೋಲಿಂದ ಮುಂದೆ ಇದ್ದೀವಿ. ಟೋಲ್ ಹತ್ರನೇ ಮಾಡೋಣ ಅಂದ್ಕೊಂಡೆ, ಲಾಲ್ಟಿಯೋದವ್ರು ಬೇರೆ ಇದ್ದರು. ಹಾಗಾಗಿ ಸ್ವಲ್ಪ ಮುಂದೆ ಬಂದು ಮಾಡ್ತಾಯಿದ್ದೀನಿ. ಊಟ ಇನ್ನೂ ಮಾಡಿಲ್ಲ, ಊಟ ಹುಡುಕ್ತಾ ಇದ್ದೀನಿ. ಇಷ್ಟೊತ್ತಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಟೋಲ್ ಹತ್ರ ಹಾಕ್ಕೊಂಡು ಮಾಡೋಣ ಅಂದರೆ ಅವ್ರದ್ದೊಂದು ಕಾಟ. ನನಗೂ ಹಿಂದೆ ಓಪನ್ ಅರ್ಧ ಅಡಿ ಆಚೆ ಬಂದಿದೆ ಮೆಟ್ರಲ್ಲು. ಸುಮ್ಮನೆ ಅದಕ್ಕೂ 1,000 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಎಲ್ಲೂ ನಿಲ್ಲಿಸ್ಲಿಲ್ಲ, ಹೊಡ್ಕೊಂಬಂದ್ಬಿಟ್ಟೆ. ಆಲ್ಮೋಸ್ಟು ಚಂದಾಪುರ ಹತ್ರ ಇದ್ದೀವಿ. ನೋಡೋಣ ಬನ್ನಿ. ಮುಂದೆ ಎಲ್ಲರ ಎಲೆಕ್ಟ್ರಾನ್ ಸಿಟಿ ಸಿಗ್ಬೋದು ಅಂದ್ಕೊತೀನಿ. ಸಿಕ್ಕರೆ ಅಲ್ಲೆಲ್ಲರ ತಿನ್ಕೊಂಡು ಹೋಗೋಣಂತೆ. ಮಳೆಯಲ್ಲಿ ಮಾತ್ರ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಕೊಚ್ಚೆ ಎಗರುತ್ತೆ ಗ್ಲಾಸ್ ಮೇಲೆ. ಏನು ಚಳಿಯಪ್ಪ ಈಗಲೇ ಅಂತ.
ಹೋಟ್ಲು ಓಪನ್ ಇದೆ, ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಂತೂ ಇಂತೂ ಲೊಕೇಶನಿಗೆ ಬಂದು ಸಿಕ್ಕಾಬಟ್ಟೆ ಮಳೆ, ರಾತ್ರಿ ನಿದ್ದೆ ಬೇರೆ ಬಂದುಬಿಡ್ತು, ಅಲ್ಲೇ ಹಾಕೊಂಡು ಮನೆಕೊಂಡಿದ್ದೆ. ಈಗ ಲೊಕೇಶನ್ ಕಳಿಸಿದ್ರು ನೋಡಿ, ಇದೆ ಆದರ್ಶ್ ಲೋಡಿಂಗ್ ಪಾಯಿಂಟ್ ಜಾಗ. ಸರಿ, ಅನ್ಲೋಡಿಂಗು. ಗಾಡಿ ಲೋಡ್ ಆಗಿರೋ ತೋರಿಸ್ಲಿಲ್ಲಲ್ವ ನೋಡಿ, ಇದನ್ನೇ ಅನ್ಲೋಡ್ ಮಾಡಬೇಕು. ಪೈಪ್ಗಳಿದು